ವಾಮಂಜೂರಿನ ಆನಂದ್ರವರ ಕುಟುಂಬದ ಹೊಸ ಮನೆ ಸ್ಲ್ಯಾಬ್ ಕಾಮಗಾರಿ ನಿನ್ನೆ ಮುಗಿದಿದೆ. ಹ್ಯುಮ್ಯಾನಿಟೀಸ್ ಸಂಸ್ಥೆ 10ನೇ ವರ್ಷ ಪಾದಾರ್ಪಣೆ ಮಾಡುವ ಸಂದರ್ಭ ಆನಂದ್ರವರ ಹೊಸ ಮನೆ ಕಾಮಗಾರಿಗೆ ಈಗಾಗಲೇ ರೂಪಾಯಿ 5 ಲಕ್ಷ ಧನ ಸಹಾಯ ನೀಡಲಾಗಿದೆ. ಈ ದೇಣಿಗೆ ರೋಷನ್ ಬೆಳ್ಮಣ್ ಸಂಗೀತ ಕಾರ್ಯಕ್ರಮದ ಮುಖಾಂತರ ಸಂಗ್ರಹಿಸಲಾಗಿದೆ. ಈ ಕುಟುಂಬದ ಅಸಹಾಯಕ ಪರಿಸ್ಥಿತಿ ಈ ಮೊದಲು ವಿಡಿಯೋ ಮುಖಾಂತರ ವಿವರಿಸಿದ್ದೆ. ಮಗದೊಮ್ಮೆ ಕೇಳೋಣ ಬನ್ನಿ. ನನ್ನ ಮಗಳ ಹೆಸರು ಸ್ಪಂದನ ಅಂತ. ಇವಳು ಬ್ರೈನ್ ಟ್ಯೂಮರ್ ಆಗಿ 1 ತಿಂಗಳ ಮಗುವಿಂದ ಸ್ಟಾರ್ಟ್ ಆಗಿತ್ತು. ನಿಮಾನ್ಸಲ್ಲಿ 6 ತಿಂಗಳಿದ್ದೆ. ಮತ್ತು 3 ವರ್ಷದ ಮಗು ಆದ ಮೇಲೆ ಮತ್ತೆ ಟ್ಯೂಮರ್ ಆಗಿ ತಲೆಯಲ್ಲಿ 2 ಪೈಪ್ ಇಟ್ಟಿದ್ದಾರೆ, ಶಂಟು. ಮತ್ತು ಈಗ 6 ವರ್ಷ ಆದ ಮೇಲೆ ಮತ್ತೆ ಒಂದು ಸತಿ ತಲೆಯಲ್ಲಿ ನೀರು ಬ್ಲಾಕ್ ಆಗಿ ಅದರಿಂದ ಮತ್ತೆ 2.5 ಲಕ್ಷ ಖರ್ಚಾಯಿತು ಬಳ್ಳಾರಿಯಲ್ಲಿ. ಮತ್ತು ಈಗ 9ನೇ ವಯಸ್ಸಿರುವಾಗ ಹೋದ ವರ್ಷ ಮತ್ತೆ ಮೆದುಳು ಜ್ವರ ಬಂದು ತಲೆಯಲ್ಲಿ ಮತ್ತು ಕಿಡ್ನಿ ಗಡ್ಡೆ ಆಗಿತ್ತು. ಅದರಿಂದ 7 ಲಕ್ಷ ಆಯಿತು. ವಾಮಂಜೂರಿನ ಆನಂದರವರ ಬದುಕು ಮಾತ್ರ ಆನಂದಭರಿತವಾಗಿಲ್ಲ, ದುಃಖಭರಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಒಂದು ದುರ್ಬಲ ಮನೆಯಲ್ಲಿ ಆನಂದರವರ ಕುಟುಂಬದ ವಾಸ. ಈ ದುರ್ಬಲ ಮನೆ ಸಂಪೂರ್ಣ ಶಿಥಿಲಗೊಂಡಿದ್ದು, ಗೋಡೆಗಳು ಸುಭದ್ರ ಸ್ಥಿತಿಯಲ್ಲಿಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿಯಂತಿದೆ. ಮಳೆಗಾಲದಲ್ಲಿ ಮನೆ ಸೋರುತ್ತಿದ್ದು, ಆ ಮಳೆ ನೀರಿನಲ್ಲಿಯೇ ಮಕ್ಕಳ ಜೀವನ ನಡೆಯುತ್ತಿದೆ. ಪ್ರತಿ ವರ್ಷ ಮಳೆಗೆ ಪ್ಲಾಸ್ಟಿಕ್ ಟಾರ್ಪಲೆ ಆಸರೆ. ಬೇಸಿಗೆ ಕಾಲದಲ್ಲಂತೂ ಸಿಮೆಂಟ್ ಶೀಟಿನ ಕಾವು, ಅದರ ಬಿಸಿ ಹೇಳತೀರದು. ಯಾವುದೇ ದುಶ್ಚಟಗಳಿಲ್ಲದ ಆನಂದ್ರವರು ಬೆಳಗ್ಗಿನ ಜಾವ 3 ಗಂಟೆಗೆನೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ತಿರ ಕೂಲಿ ಕೆಲಸಕ್ಕೆ ಸಜ್ಜಾಗಿ ನಿಲ್ಲುತ್ತಾರೆ. ಸಿಕ್ಕ ಸರಕು ಗಾಡಿಗಳಲ್ಲಿ ಲೋಡಿಂಗ್ ಕೆಲಸ ಮಾಡುತ್ತಾರೆ. ಸುಮಾರು 800 ರೂಪಾಯಿ ಗಳಿಸುತ್ತಾರೆ. ಆನಂದ್ರವರ ತಂದೆ ತಾಯಿ ಸೇರಿ ಈ ಮನೆಯಲ್ಲಿ ಒಟ್ಟು 8 ಮಂದಿ ವಾಸವಿದ್ದಾರೆ. ಒಂದು ಕಡೆ ಮಗಳ ಚಿಕಿತ್ಸೆಗೆ ಹಣದ ಅಗತ್ಯವಿದ್ದು, ಇನ್ನೊಂದು ಕಡೆ ಈ ಕುಟುಂಬಕ್ಕೆ ವಾಸವಿರಲು ವಸತಿ ಅಂದರೆ ಚಿಕ್ಕದೊಂದು ಮನೆಯ ಅವಶ್ಯಕತೆ ಇದೆ. ಬರೇ 450 ಚದರ ಅಡಿ ಜಾಗ ಇವರ ಹೆಸರಿನಲ್ಲಿದೆ. ಶ್ರಮಜೀವಿಯಾದ ಆನಂದ್ರವರ ನೋವಿಗೆ ಸಮಾಜ ಸ್ಪಂದಿಸಬೇಕಾಗಿದೆ. ಪರರಲ್ಲಿ ಪರಮಾತ್ಮನನ್ನು ಕಾಣುವವರು ಈ ಕುಟುಂಬಕ್ಕೆ ಸಹಾಯಹಸ್ತ ನೀಡಲು ಅವಕಾಶವಿದೆ. ಈ ಬಗ್ಗೆ ವಾಟ್ಸಪ್ ಮುಖಾಂತರ ನಮ್ಮನ್ನು ತಾವು ಸಂಪರ್ಕಿಸಬಹುದಾಗಿದೆ. ನಮ್ಮ ವಾಟ್ಸಪ್ ಸಂಖ್ಯೆ 9480201111.